35 ವರ್ಷ ತುಂಬಿಸಿದ್ರಿ. ಸದಾ ಮಗಳ ಜೊತೆಲಿ ಆಕ್ಟಿವ್ ಆಗಿರ್ತೀರಾ. ಮನೇಲಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರೋದು. ಮಗಳು ಬಾಂಡಿಂಗ್ ಬಗ್ಗೆ? ನನಗೆ ತುಂಬ ಇಷ್ಟ ನನ್ನ ಮಗಳು. ಆ್ಯಂಡ್ ಆದಷ್ಟು ಟೈಮ್ ಅವಳ ಜೊತೆ ಸ್ಪೆಂಡ್ ಮಾಡಬೇಕು. ಅದು ನನಗೆ ಅದು ಯಾವತ್ತೂ ಅಂದರೆ ನಾನು ಅವಳು ಇವಾಗಂತಲ್ಲ, ಹುಟ್ಟಕ್ಕೆ ಮುಂಚೆಯಿಂದ ನಾನು ಅಷ್ಟೇ ಪ್ರತಿಯೊಂದು ಸ್ಕ್ಯಾನಿಂಗಿಗೂ ಹೋಗ್ತಿದ್ದೆ ಜೊತೆಯಲ್ಲಿ. ಈಗಲೂ ನನಗೆ ತುಂಬ ಖುಷಿ ಆಗುತ್ತೆ. ಬೆಳಗ್ಗೆ ಎದ್ದವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು, ಕರ್ಕೊಂಡು ಬರೋದು, ಅವಳು ಕೇಳಿ ಜಾಗ ಕರ್ಕೊಂಡು ಹೋಗೋದು, ಇದೆಲ್ಲ ಒಂದು ತುಂಬ ಇಷ್ಟ ನನಗೆ, ಮಾಡ್ತಾಯಿದ್ದೀನಿ. ಒಂದ್ ವೇಳೆ ಅಪ್ಪು ಸರ್ ಇದ್ದಿದ್ದು ಕಿಂಗು ಮತ್ತೆ ಸಿನಿಮಾ ಪೋಸ್ಟರ್ ನೋಡಿದ್ರೆ ಏನ್ ಹೇಳ್ತಿದ್ರು? ಯಾಕಂದ್ರೆ ಅವ್ರ ಜೊತೆ 2 ಸಿನಿಮಾ ಮಾಡಿದ್ರೆ, ನಿಮ್ಮ ಸಿನಿಮಾಗಳನ್ನ ನೋಡವ್ರೆ ಸಾಕಷ್ಟು. ಅವ್ರ ಕಡೆಯಿಂದ ಏನ್ ರಿವ್ಯೂ ಬರ್ತಿತ್ತು? ಇಷ್ಟಪಟ್ಟಿರೋರು ತುಂಬ ಖುಷಿಯಾಗಿ ಫೋನ್ ಮಾಡಿ ಮಾತಾಡಿರೋರು, ತುಂಬ ಚೆನ್ನಾಗಿದೆ, ಒಳ್ಳೇದಾಗಬೇಕು ನಿನಗೆ ಅಂತ ಇದು ಡೆಫಿನೆಟ್ಲಿ ಹೇಳಿರೋರು ಅವರು. ಏನಕ್ಕೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಲಿ ಐ ಥಿಂಕ್ ನೀವೇ ಅನ್ಸುತ್ತೆ 2 ಸಿನಿಮಾ ಮಾಡಿರುವಂತದ್ದು. ಬೇರೆ ಯಾರಿಗೂ ಆ ಅವಕಾಶ ಸಿಕ್ಕಿಲ್ಲ ನಮ್ಮ ಸ್ಯಾಂಡಲ್ವುಡ್ ನಟರಲ್ಲಿ. ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ಮಾಡಿದ್ರಿ. ಅದಾದ್ಮೇಲೆ ಏನಾರು ಮತ್ತೆ ಪ್ಲಾನ್ ಗಿನ್ ಆಗಿತ್ತಾ? ಅದಾದ್ಮೇಲೆ ಏನೋ ಪ್ಲಾನಿಂಗ್ ಇರಲಿಲ್ಲ. ಅವಕಾಶಗಳು ಯಾರಾದರೂ ಹೇಳಿ ಕತೆ ಗೀತೆ ಹೇಳಿ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಮಾಡ್ತಿದ್ವಿ. ನಾನೇ ಆ್ಯಕ್ಟ್ ಮಾಡಿದ್ದೀನಿ 2 ಸಿನಿಮಾ ಅವ್ರ ಜೊತೆ ಅನ್ನೋದು ನನಗೂ, ಅಂದರೆ ನಾನು ಒಬ್ಬನೇ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆ ಥರದ್ದು ಇದ್ದರೆ ಖುಷಿ ಪಡೋ ವಿಷಯ ಅದು. ಸೊ ಯೋಗಿ ಅವರು ಗೆಲುವನ್ನ ಯಾವ ರೀತಿ ತಗೋತಾರೆ, ಸೋಲನ್ನ ಯಾವ ರೀತಿ ತಗೋತಾರೆ? ಎರಡನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ಸಮವಾಗಿ ತೂಗಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ತೃಪ್ತಿ ಕೊಟ್ಟಿದ್ದಾರಾ 50 ಚಿತ್ರಗಳ ನಿರ್ದೇಶಕರು ಯೋಗಿ ಅವ್ರನ್ನ ತೆರೆ ಮೇಲೆ ತರೋದ್ರಲ್ಲಿ? ಅದು ಹೆಂಗೆ ಹೇಳಕ್ಕಾಗತ್ತೆ? ಅದು ತೃಪ್ತಿ ಇನ್ನು ಅಂದರೆ ಹೆಂಗ್ ಡಿಫೈನ್ ಮಾಡೋದು ಹೆಂಗೆ ಅದನ್ನ ಅಂತ ಗೊತ್ತಿಲ್ಲ ನನಗೆ. ಇನ್ನೂ ಏನೋ ಸಾಧನೆ ಮಾಡಬೇಕಲ್ಲ ಪ್ರತಿ ಸಲಿನೂ. ಪ್ರತಿ ಒಂದ್ಸಲಿ ಸಕ್ಸಸ್ ಆದಾಗ್ಲೂ ಏನೋ ಒಂದು ಬೇರೆ ಒಂದು ಸಾಧನೆ ಮಾಡಬೇಕು ಅಂತ, ಆ ತೃಪ್ತಿ ಇರಬಾರ್ದು ಅಂತ ಹೇಳ್ತೀನಿ ನಾನು. ಇನ್ನು ಎರಡೇ ಕ್ವಶನು. 20 ವರ್ಷ ಆಯ್ತು ದುನಿಯಾ ಸಿನಿಮಾ ಬಂದು, ಮತ್ತೆ ನೀವು ಜೊತೆ ಕಾಣಿಸಿಲ್ಲ. ಏನಾದರೂ ಆಲೋಚನೆ ಇದೆಯಾ ದುನಿಯಾ ಬಳಗ? ಮತ್ತೆ ಯೋಗಿ ಅವರು ಇರ್ಬೋದು, ವಿಜಯ್ ಅವರು ಇರ್ಬೋದು, ಸೂರಿ ಇರ್ಬೋದು, ಮತ್ತೆ ಏನಾದರೂ ತ್ರಿವೇಣಿ ಸಂಗಮಕ್ಕೆ ಅವಕಾಶ ಇದೆಯಾ? ಗೊತ್ತಿಲ್ಲ ವಾಸ್, ನನಗೆ ದೇವರಾಣೆಗೂ ಅದರೆಲ್ಲ ಐಡಿಯಾ ಇಲ್ಲ. ನೋಡೋಣ. ನೀನು ಹೇಳ್ಬಿಟ್ಟು ಹೋದ್ಮೇಲೆ ಏನಾದ್ರು ಅವರು ಐಡಿಯಾ ಮಾಡಿದ್ರೆ ಮಾಡ್ಬೋದು ಸಿನಿಮಾ, ನೋಡೋಣ. ಕೊನೆಯದಾಗಿ ಯೋಗಿ ಅವರು ಆಕ್ಟಿಂಗ್ ಜೊತೆಗೆ ಡೈರೆಕ್ಷನ್ಗೆ ರೆಡಿ ಆಗ್ತಾವ್ರೆ ಅಂತ ಕೇಳ್ಪಟ್ವಿ. ಆ ಡೈರೆಕ್ಷನ್ಗೆ ತಯಾರಿ ಹೇಗಿದೆ? ಪಾತ್ರದ ಯಾರ್ಯಾರು ಇರ್ಬೋದು, ಕಥೆಯ ಆಲೋಚನೆ ಯಾವ ರೀತಿ ಇದೆ ಅಂತ? ಸತೀಶ ಹೀರೋ, ಅದಕ್ಕೆ ನೀನೇ ಹೀರೋ ಪಿಕ್ಚರ್ಗೆ, ನಾನು ಡೈರೆಕ್ಟ್ ಮಾಡಿದ್ರೆ ಆಯ್ತಾ. ಸೊ ಇವರೇ ಕ್ಯಾಮ್ರಾಮನ್ನು, ನೀನೇ ಡೈಲಾಗ್ ಬರ್ಕೊಂಬರೋದು, ನೀನೇ ಆ್ಯಕ್ಟ್ ಮಾಡ್ಕೊಂಡು ಹೋಗೋದು. ಅದೆಲ್ಲ ಗಾಳಿ ಸುದ್ದಿ ಅಂತಾರ? ಹೌದು, ಆ ಥರದ್ದೇನು ಇಲ್ಲ. ಹೊಸ ಟೈಟ್ಲ್ ಬೇರೆ ಸಿಕ್ಕಿದೆ, ಅದ್ರ ಬಗ್ಗೆನೇ ಹೇಳಿಲ್ಲ ನೀವು. ಕರ್ನಾಡ ಸುಲ್ತಾನ ಅದು ಕಿಂಗ್ ಸಿನಿಮಾಯಿಂದಾನೆ ಬಂತಲ್ಲ. ಸೊ ಅವರೇ ಇಡೋಣ ನಿಮಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ರು. ನಾನು ಫಸ್ಟ್ ಡೌಟೆಲ್ಲ ಇದ್ದೆ, ಬೇಡ ಅಂತೆಲ್ಲ ಹೇಳಿದ್ದಾಗಿತ್ತು. ಬಟ್ ಅವ್ರಿಗೆ ತುಂಬ ಇಷ್ಟ ಆಯ್ತು, ಅದು ಇರಬೇಕು ನಿಮ್ಗೆ ಈ ಥರದ್ದೊಂದು ಅಂತ. ಆಯಿತು, ಓಕೆ ಫೈನ್, ಜೊತೆಗೆ ತೊಗೊಂಡು ಹೋಗೋಣ ಅದನ್ನ ಇವಾಗ ಅಂತ. ಧನ್ಯವಾದಗಳು ಸರ್, ನಿಮ್ಮ ಫಾರೆವರ್ ಚಿತ್ರಕ್ಕೆ ಒಳ್ಳೇದಾಗ್ಲಿ.